ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ದಿನದಲ್ಲಿ ಸ್ವಾಗತಿಸುವವನಾಗಿದೆ. ಈ ದಿನ ವಾಕ್ಯ ಭಾಗಕ್ಕೋಸ್ಕರವಾಗಿ ಕೀರ್ತನೆಗಳು 9ನೇ ಅಧ್ಯಾಯ 9ನೇ ವಚನವನ್ನ ನಾವು ನೋಡಿಕೊಳ್ತಾ ಇದ್ದೇವೆ. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು ಎಂಬುದಾಗಿ. ನಮ್ಮ ತಂದೆಯಾದ ದೇವರು ಪ್ರಿಯರೇ, ತನ್ನ ಮಕ್ಕಳನ್ನ ಆರಿಸಿಕೊಂಡಾಗ ನಾವು ನೆನೆಸಿಕೊಳ್ತೇವೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ನಮ್ಮ ಬಗ್ಗೆ ಯೋಚಿಸುವುದಿಲ್ಲ ಎಂಬುದಾಗಿ. ಆದರೆ ಈ ವಾಕ್ಯದಲ್ಲಿ ಹೇಳುವ ಹಾಗೆ ದೇವರು ಹೇಳ್ತಾನೆ, ವಾದಲ್ಲಿ ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವಾಗಿದ್ದನೆಂಬುದಾಗಿ. ಕೀರ್ತನೆಗಾರನು 91ನೇ ಕೀರ್ತನೆ 10ನೇ ವಚನದಲ್ಲಿ ಬರೆಯುವ ಹಾಗೆ, ಪರಾತ್ಮರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದಾರೆ ಎಂಬುದಾಗಿ. ಪ್ರಿಯರಿ, ವಾಕ್ಯ ಹೇಳುವ ಹಾಗೆ ನಾವು ಕುಗ್ಗಿ ಹೋಗುವಾಗ ದೇವರು ನಮ್ಮನ್ನ ಆಶ್ರಯವನ್ನು ಕೊಡುವವನಾಗಿದ್ದಾನೆ. ಪೇತ್ರನು ನೀರಿನಲ್ಲಿ ಕುಗ್ಗಿ ಹೋಗುವಾಗ, ಮುಳುಗಿ ಹೋಗುವಾಗ ಯೇಸು ಅವನ ಕೈಗಳನ್ನೆತ್ತಿ ಮೇಲಕ್ಕೆತ್ತಿದನೋ ಹಾಗೆ ನಾವು ಕುಗ್ಗಿ ಹೋಗುವಾಗ ದೇವರು ನಮ್ಮನ್ನ ಮೇಲಕ್ಕೆತ್ತುವವನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ವಾಕ್ಯ ಹೇಳುವ ಹಾಗೆ ಆಪತ್ಕಾಲದಲ್ಲಿ ಆತನು ಹೇಳ್ತಾನೆ, ಆಪತ್ಕಾಲದಲ್ಲಿ ದುರ್ಗವು ಆಗಿದ್ದಾನೆ. ನಮ್ಮ ಕಷ್ಟಗಳಲ್ಲಿ ಆತನು ನಮ್ಮ ಆಶ್ರಯವಾಗಿದ್ದಾನೆ, ನಮ್ಮ ಸಂಕಟಗಳಲ್ಲಿ ಆತನು ಆಶ್ರಯವಾಗಿದ್ದಾನೆ. ನಾವು ಕೂಗಿ ಕುಳಿಗುವಾಗ ಆತ ನಮಗೆ ಆಶ್ರಯವನ್ನು ಕೊಡುವವನಾಗಿದ್ದಾನೆ ಪ್ರಿಯರೇ. ಹಾಗೆ ನಮ್ಮ ಜೀವಿತದಲ್ಲಿ ಅನೇಕ ಘಟನೆಗಳು ನಡೆಯುವಾಗ ನಮಗೆ ಯಾರು ಇಲ್ಲ ಎಂಬುದಾಗಿ ನಾವು ಯೋಚಿಸಬಾರದು. ಆತನನ್ನು ಕೂಗುವಾಗ ಆತ ನನಗೆ ಸಹಾಯ ಮಾಡುವವನಾಗಿದ್ದಾನೆ. ಅದರಿಂದ ನಿಮ್ಮ ಜೀವಿತದಲ್ಲಿ ಈ ದಿನದಲ್ಲಿ ಏನೇ ಪರಿಸ್ಥಿತಿಗಳು ಬರುವಾಗ ಆತನನ್ನ ಕರೆಯುವಾಗ ಆತ ನಿಮ್ಮ ಸಹಾಯಕ್ಕೆ ಬರ್ತಾನೆ, ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಮತ್ತೊಂದು ಸಾರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ.